excellent classes. Today we have learned second standard English lesson number 3 My Neighborhood. ಇದುವರೆಗೂ ನಾವು ಮೈ ನೇಬರ್ಹುಡ್ ಅನ್ನುವಂಥ ಪಾಠವನ್ನು ಈಗಾಗಲೇ ಹಿಂದಿನ ತರಗತಿಯಲ್ಲಿ ನಾವು ಆ ಪಾಠವನ್ನು ಅಭ್ಯಾಸ ಮಾಡಿದ್ದೇವೆ. ಮೈ ನೇಬರ್ಹುಡ್ನ ನಂತರದಲ್ಲಿ ಬರುವಂಥ ಒಂದು ಸ್ಟೋರಿ ಟೋಟೋ ದ ಪೋಸ್ಟ್ ಮ್ಯಾನ್ ಅನ್ನುವಂಥ ಒಂದು ಸ್ಟೋರಿಯನ್ನು ನಾನಿವತ್ತು ನಿಮಗೆ ರೀಡಿಂಗ್ ಬುಕ್ನ ಸಹಾಯದಿಂದ, ಹಾಗೆ ಈ ವರ್ಕ್ ಬುಕ್ನ ನೀವು ನೋಡ್ತಾ ಇದ್ದೀರ, ಈ ವರ್ಕ್ ಬುಕ್ ಮತ್ತು ರೀಡಿಂಗ್ ಬುಕ್ನ ಸಹಾಯದಿಂದ ಆ ಸ್ಟೋರಿಯ ವಿವರಣೆಯನ್ನು ನಾನು ನಿಮಗೆ ಹೇಳುತ್ತೇನೆ. ಈಗಾಗಲೇ ಹಿಂದಿನ ಒಂದು ತರಗತಿಗಳಲ್ಲಿ ಪ್ರತಿ ಪಾಠದ ನಂತರದಲ್ಲಿ ಬರುವಂತಹ ಅನೇಕ ಸ್ಟೋರಿಗಳನ್ನು ನಾವು ರೀಡಿಂಗ್ ಬುಕ್ನ ಸಹಾಯದಿಂದ ತಿಳಿಯುತ್ತಾ ಬರ್ತಾ ಇದ್ದೇವೆ, ಸರಿನಾ? ನೋಡಿ ಮಕ್ಕಳೇ, ನೀವೀಗ ನೋಡ್ತಾ ಇದ್ದೀರಲ್ಲ, ಮೈ ನೇಬರ್ಹುಡ್ನ ನಂತರದಲ್ಲಿ ಬರುವಂಥ ಒಂದು ಸ್ಟೋರಿ ಟೋಟೋ ದ ಪೋಸ್ಟ್ ಮ್ಯಾನ್. ಈ ಸ್ಟೋರಿಯನ್ನು ನೀವು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ 2ನೇ ತರಗತಿಯ ವಿದ್ಯಾರ್ಥಿಗಳ ಒಂದು ಇಂಗ್ಲೀಷ್ ಟೆಕ್ಸ್ಟ್ ಬುಕ್ನಲ್ಲಿ ಈ ರೀತಿಯಾಗಿ ಸ್ಟೋರಿಯನ್ನು ಕೊಟ್ಟಿರ್ತಾರೆ. ಅಂದರೆ ಆ ಸ್ಟೋರಿ ಆರಂಭದಿಂದ ಮಧ್ಯದಲ್ಲಿ ಚಿತ್ರಗಳನ್ನು ಕೊಟ್ಟಿರ್ತಾರೆ, ಪಿಕ್ಚರ್ಸ್ಗಳನ್ನು, ಗೊತ್ತಾಯ್ತಾ? ಆ ಪಿಕ್ಚರ್ಸ್ಗಳ ಬದಲಾಗಿ ನೀವೇನು ಮಾಡಬೇಕು, ಆ ಪಿಕ್ಚರ್ಸ್ಗೆ ಇಂಗ್ಲೀಷ್ನಲ್ಲಿ ಏನಂತಾರೆ ಅನ್ನೋದನ್ನು ವರ್ಡನ್ನು ನಾವಿಲ್ಲಿ ಬರೆದು ಈ ಒಂದು ಸ್ಟೋರಿಯನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ, ಸರಿನಾ? ಇದನ್ನು ಹೇಗೆ ಕಂಪ್ಲೀಟ್ ಮಾಡಬೇಕು ಅಂದರೆ ನಿಮಗೆ ಒಂದು ರೀಡಿಂಗ್ ಬುಕ್ ಕೂಡ ಇರುತ್ತೆ, ಗೊತ್ತಾಯ್ತಾ? ಈ ಟೋಟೋ ದ ಪೋಸ್ಟ್ ಮ್ಯಾನ್ ಈ ಒಂದು ರೀಡಿಂಗ್ ಬುಕ್ನ ಸಹಾಯದಿಂದ ನೀವು ಈ ಸ್ಟೋರಿಯನ್ನು ಕಂಪ್ಲೀಟ್ ಮಾಡಬಹುದು. ಅಂದರೆ ಈ ಪಿಕ್ಚರ್ಸ್ಗಳಿಗೆ ಏನಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಅದನ್ನು ನಾವು ಸರಿಯಾದ ಪದವನ್ನು, ಆ ಚಿತ್ರ ನೋಡಿ ಸರಿಯಾದ ಪದವನ್ನು ಬಳಸಿ ಸ್ಟೋರಿಯನ್ನು ಕಂಪ್ಲೀಟ್ ಮಾಡಬೇಕು, ಗೊತ್ತಾಯ್ತಾ? ಈಗಾಗಲೇ ಹಿಂದಿನ ತರಗತಿಗಳಲ್ಲಿ ನಾವು 2 ಸ್ಟೋರಿಗಳನ್ನು ಕಂಪ್ಲೀಟ್ ಮಾಡಿದ್ದೇವೆ, ಥಿನ್ ಕಿಂಗ್ ಆ್ಯಂಡ್ ದ ಥಿನ್ ಕ್ವೀನ್ ಅನ್ನೋದನ್ನು ಕೂಡ, ಹಾಗೆ ಟೋಟೋ ಆನ್ ದ ರನ್ವೇ ಅನ್ನೋದನ್ನು ಕೂಡ, ಇವೆರಡು ಸ್ಟೋರಿಗಳನ್ನು ಕಂಪ್ಲೀಟ್ ಮಾಡಿದ್ದೇವೆ. ಈಗ 3ನೆಯ ಸ್ಟೋರಿಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಯಾರಾದರೂ ಆ ವಿಡಿಯೋಗಳನ್ನು ನೋಡಿರಲಿಲ್ಲ ಅಂದರೆ, ತರಗತಿಗಳನ್ನ ನೋಡಿರಲಿಲ್ಲ ಅಂದರೆ, ನಮ್ಮ ಒಂದು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವುಗಳ ಲಿಂಕ್ಗಳನ್ನು ನಾನು ಅಪ್ಲೋಡ್ ಮಾಡಿರ್ತೇನೆ. ದಯವಿಟ್ಟು ಆ ಒಂದು ವಿಡಿಯೋಗಳನ್ನು ನಮ್ಮ ಚಾನಲ್ಗೆ ಹೋಗಿ ಪ್ಲೀಸ್ ನೋಡಿ ಸ್ಟೋರಿಗಳನ್ನು ತಿಳಿದುಕೊಳ್ಳಿ, ಸರಿನಾ? ಹಾಗಾದರೆ ಇವತ್ತಿನ ಒಂದು ನಮ್ಮ ಪಾಠ ಯಾವುದು? ಟೋಟೋ ದ ಪೋಸ್ಟ್ ಮ್ಯಾನ್, ಗೊತ್ತಾಯ್ತಾ? ಸ್ಟೋರಿಯನ್ನು ತಿಳ್ಕೊಳ್ಳೋಣ ಬನ್ನಿ. ನೋಡಿ ಮಕ್ಕಳೇ, ನಿಮ್ಮ ಒಂದು ಶಾಲೆಯಲ್ಲಿ ಟೆಕ್ಸ್ಟ್ ಬುಕ್ ಜೊತೆಗೆ ಈ ಒಂದು ರೀಡಿಂಗ್ ಬುಕ್ ಕೂಡ ಇರುತ್ತೆ. ನಾವು ಕನ್ನಡದಲ್ಲಿ ಅದನ್ನು ವಾಚಕಗಳು ಅಂತ ಹೇಳ್ತೀವಿ, ಇಂಗ್ಲೀಷ್ನಲ್ಲಿ ರೀಡಿಂಗ್ ಬುಕ್ ಅಂತ ಹೇಳ್ತೀವಿ. ಇವತ್ತಿನ ಪಾಠ ಟೋಟೋ ದ ಪೋಸ್ಟ್ ಮ್ಯಾನ್. ಟೋಟೋ ಅಂದರೆ ಇಲ್ಲಿ ಒಂದು ಬೆಕ್ಕಿನ ಮರಿಗೆ ಟೋಟೋ ಅಂತ ನಾವು ಹೇಳಿದ್ದೇವೆ. ಈಗಾಗಲೇ ಹಿಂದಿನ ಒಂದು ತರಗತಿಗಳಲ್ಲೂ ಕೂಡ ಟೋಟೋ ಸ್ಟೋರಿಗಳನ್ನು ನಾವು ಕೇಳಿದ್ದೇವೆ, ಗೊತ್ತಾಯ್ತಾ? ಬೆಕ್ಕಿಗೆ ಅಂದರೆ CAT ಕ್ಯಾಟ್ ಅಂತ ಇದೆಯಲ್ಲ, ಕ್ಯಾಟ್ಗೆ ನಾವು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಹೆಸರು ಟೋಟೋ, ಗೊತ್ತಾಯ್ತಾ? ಟೋಟೋ ಮತ್ತು ಪೋಸ್ಟ್ ಮ್ಯಾನ್ ಅಂದರೆ ಅಂಚೆಯ ಪೇದೆ ಅಂತ ಹೇಳ್ತೀವಲ್ಲ ಕನ್ನಡದಲ್ಲಿ, ಅವರೊಟ್ಟಿಗೆ ಇರ್ತಕ್ಕಂಥ ಒಂದು ಸಂಭಾಷಣೆಯ ಒಂದು ಕತೆ ಇದಾಗಿದೆ. ನೋಡಿ, ಟೋಟೋ ದ ಪೋಸ್ಟ್ ಮ್ಯಾನ್. ನೋಡಿ, one day a postman came with the mail. ಒಬ್ಬ ಪೋಸ್ಟ್ಮ್ಯಾನ್ ಏನು ಮಾಡ್ತಾನೆ, ಮೇಲ್ನ ಜೊತೆಗೆ, ನೋಡಿ ಪೋಸ್ಟ್ಮ್ಯಾನ್ ಒಂದು ಮೇಲ್ನ ಜೊತೆಗೆ ಟೋಟೋನ ಮನೆಗೆ ಬರ್ತಾನೆ. ಐ ವಾಂಟ್ ಟು ಬಿ ಎ ಪೋಸ್ಟ್ಮ್ಯಾನ್, ಡು ಯು ಹ್ಯಾವ್ ಎನಿ ಲೆಟರ್ಸ್ ಟು ಡೆಲಿವರ್? ಟೋಟೋ ಕ್ಯಾಟ್ ಆಸ್ಕ್ಡ್ ದ ಪೋಸ್ಟ್ಮ್ಯಾನ್. ಕ್ಯಾಟ್ ಏನು ಮಾಡುತ್ತೆ, ಟೋಟೋ ಕ್ಯಾಟ್ ಪೋಸ್ಟ್ಮ್ಯಾನನ್ನು ಪ್ರಶ್ನೆ ಮಾಡುತ್ತೆ, ಏನಂತ? ನನಗೆ ಒಬ್ಬರು ಪೋಸ್ಟ್ಮ್ಯಾನ್ ಬೇಕಾಗಿದ್ದಾರೆ. ಡು ಯು ಹ್ಯಾವ್ ಎನಿ ಲೆಟರ್ಸ್ ಟು ಡೆಲಿವರ್? ಐ ವಾಂಟ್ ಟು ಬಿ ಎ ಪೋಸ್ಟ್ಮ್ಯಾನ್. ನನಗೆ ಒಬ್ಬ ಪೋಸ್ಟ್ಮ್ಯಾನ್ ಬೇಕಾಗಿದ್ದಾರೆ, ಯಾಕಂದರೆ ಡು ಯು ಹ್ಯಾವ್ ಎನಿ ಲೆಟರ್ಸ್ ಟು ಡೆಲಿವರ್ ಅಂತ ಪೋಸ್ಟ್ಮ್ಯಾನನ್ನು ಪ್ರಶ್ನೆ ಮಾಡುತ್ತೆ. ವೈ ಡೋಂಟ್ ಯು ರೈಟ್ the letters first, then you may deliver them. ನೀವು ಸಜೆಸ್ಟೆಡ್ ದ ಪೋಸ್ಟ್ಮ್ಯಾನ್ ಏನಂತ ಸಜೆಸ್ಟ್ ಮಾಡ್ತಾನೆ, ನೀವು ಪತ್ರವನ್ನು ಯಾಕೆ ಬರಿಬಾರ್ದು, ಮೊದಲಿಗೆ ನೀವು ಪತ್ರವನ್ನು ಬರೀರಿ, ನಂತರದಲ್ಲಿ ಅದನ್ನು ನಾವು ಡೆಲಿವರ್ ಮಾಡ್ತೀವಿ. ಅಂದರೆ ನೀವು ಪತ್ರವನ್ನು ಬರೆದು ಕೊಡಿ, ಅದನ್ನು ನಂತರದಲ್ಲಿ ನಾನು ಡೆಲಿವರ್ ಮಾಡ್ತೀನಿ ಅಂತ ಪೋಸ್ಟ್ಮ್ಯಾನ್ ಹೇಳ್ತಾರೆ. ದ ಪೋಸ್ಟ್ಮ್ಯಾನ್ ಕೇಮ್ ವಿತ್ ದ ಮೇಲ್, ಮೇ ಐ ಟೇಕ್ ಸಮ್ ಲೆಟರ್ಸ್ ಟು ಡೆಲಿವರ್. ಪೋಸ್ಟ್ಮ್ಯಾನ್ ಏನಂತಾನ, ಒಂದು ಮೇಲ್ ಜೊತೆಗೆ ಬಂದಾಗ ಹೇಳ್ತಾನೆ, ನಾನು
ಕೆಲವೊಂದಿಷ್ಟು ಪತ್ರಗಳನ್ನು ಡೆಲಿವರ್ ಮಾಡಲಿಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾನೆ. ಆಗ ಮುಂದೆ ಏನಾಗುತ್ತೆ ನೋಡಿ. ಟೋಟೋ ವಾಸ್ ಟೂ ಲೇಜಿ ಟು ರೈಟ್ ದ ಲೆಟರ್ಸ್. ಪೋಸ್ಟ್ಮ್ಯಾನ್ ಏನು ಹೇಳ್ತಾನೆ, ನೀವು ಯಾಕೆ ಮೊದಲಿಗೆ ಒಂದು ಪತ್ರವನ್ನು ಬರೀಬಾರ್ದು, ನಂತರದಲ್ಲಿ ಅದನ್ನು ನಾನು ಡೆಲಿವರ್ ಮಾಡ್ತೀನಿ ಅಂತ ಹೇಳಿದಾಗ ಆದರೆ ಟೋಟೋ ತುಂಬ ಆಲಸ್ಯ ಮಾಡ್ತಿರ್ತದೆ, ಅಂದರೆ ಲೇಜಿ ಆಗಿರ್ತದೆ. ಗೊತ್ತಾಯ್ತಾ? ಅದಕ್ಕೇನು ಕೆಲಸ ಬೇಡ, ಆ ರೀತಿಯಾಗಿ ಒಂದು ಆಲಸಿ ಒಂದು ಗುಣ ಅದರಲ್ಲಿ ಇತ್ತು ಟೋಟೋದಲ್ಲಿ. ಅದಕ್ಕೋಸ್ಕರ ಟೋಟೋ ಏನು ಮಾಡ್ತದ, ಲೆಟರ್ಗಳನ್ನು ಬರೀಲಿಕ್ಕೆ ನೋಡಿ ತುಂಬ ಲೇಜಿ ವಿಚಾರವನ್ನು ಹೊಂದಿರ್ತದೆ. ಟೋಟೋ ವಾಸ್ ಟೂ ಲೇಜಿ ಟು ರೈಟ್ ದ ಲೆಟರ್ಸ್. ಪತ್ರಗಳನ್ನು ಬರೆಯೋದಕ್ಕೆ ಅದಕ್ಕೆ ಆಗ್ತಿರ್ಲಿಲ್ಲ. ಸೊ ಹಿ ವೇಟೆಡ್ ಟಿಲ್ ದ ಪೋಸ್ಟ್ಮ್ಯಾನ್ ವೆಂಟ್ ಅಪ್ ದ ಲೇನ್ ಟು ಟೇಕ್ ಎ ಲೆಟರ್ ಫಾರ್ ಮಿಸ್ಟರ್ ಫಾಕ್ಸ್. ನೋಡಿ, ಆಗ ತನಗೆ ಬರೆಯಲಿಕ್ಕೆ ಆಗದೆ ಇದ್ದಾಗ ಅದು ಏನು ಮಾಡ್ತದ, ಪೋಸ್ಟ್ಮ್ಯಾನನಿಗೋಸ್ಕರ ವೇಟೆಡ್ ಟಿಲ್ ದ ಪೋಸ್ಟ್ಮ್ಯಾನ್ ಬರುವ ದಾರಿಯನ್ನೇ ನೋಡ್ತಾ, ವೆಂಟ್ ಅಪ್ ದ ಲೇನ್, ಲೇನ್ ಅಂದರೆ ದಾರಿ, ನೀ ಅಂತ ಹೇಳ್ತೀವಲ್ಲ, ಆ ದಾರಿಯನ್ನೇ ಕಾಯ್ತಾ ಕುಳಿತುಕೊಂಡಿರ್ತದ. ಗೊತ್ತಾಯ್ತಾ? ಯಾರು? ಟೋಟೋ. ಆ ಪೋಸ್ಟ್ಮ್ಯಾನ್ ಎಲ್ಲಿ ಹೋಗಿರ್ತಾನ, ಫಾಕ್ಸ್ ಅಂದರೆ ನರಿಯ ಹತ್ರ ಒಂದು ಲೆಟ್ರನ್ನು ಕೊಡಲಿಕ್ಕೆ ಹೋಗಿರ್ತಾನ. ನೋ ಒನ್ ಕುಡ್ ಸಿ ಹಿಮ್, ಸೊ ಟೋಟೋ ಕ್ವಿಕ್ಲಿ ಟುಕ್ 4 ಪ್ಯಾಕೆಟ್ಸ್ ಫ್ರಮ್ ದ ಪೋಸ್ಟ್ಮ್ಯಾನ್ಸ್ ಸ್ಯಾಕ್ ಅಂದರೆ ಚೀಲ, SACK, ಸ್ಯಾಕ್ ಅಂದರೆ ಚೀಲ. ನೋಡಿ, ಅದು ಆ ಪೋಸ್ಟ್ಮ್ಯಾನ್ ಹೋದಾಗ ಟೋಟೋ ಏನು ಮಾಡ್ತದ, ಆ ಪೋಸ್ಟ್ಮ್ಯಾನ್ನ ಬ್ಯಾಗ್ನಲ್ಲಿ, ಚೀಲದಲ್ಲಿ ಇರುವಂತಹ ಪ್ಯಾಕೆಟ್ಸ್ಗಳಲ್ಲಿ 4 ಪ್ಯಾಕೆಟ್ಸನ್ನು, ಎಷ್ಟು ಪ್ಯಾಕೆಟ್ಸ್ ಹೇಳಿ ಮಕ್ಕಳೇ, FOUR 4 ಪ್ಯಾಕೆಟ್ಸ್ ಅಂದರೆ ಅದರಲ್ಲಿರ್ತಕ್ಕಂಥ 4 ಪ್ಯಾಕೆಟ್ಗಳನ್ನು ಅದು ತೆಗೆದುಕೊಳ್ಳುತ್ತದೆ. ನೋಡಿ ಇಲ್ಲಿ ಚಿತ್ರದಲ್ಲಿ ಪೋಸ್ಟ್ಮ್ಯಾನ್ ಈಗ ಫಾಕ್ಸ್ ಹತ್ರ ಹೋಗಿದ್ದಾನೆ. ಫಾಕ್ಸ್ ಅಂದರೆ FOX, ಫಾಕ್ಸ್ ಅಂದರೆ ನರಿ. ಆ ನರಿ ಹತ್ರ ಹೋಗಿದ್ದಾನ ಏನೋ ಒಂದು ಲೆಟರ್ನ ಕೊಡಲಿಕ್ಕೆ. ಹೋದಾಗ ಈ ಒಂದು ಟೋಟೋ ಏನು ಮಾಡ್ತದ, ಅವನ ಬ್ಯಾಗಿಂದ 4 ಪ್ಯಾಕೆಟ್ಸ್ಗಳನ್ನು ತೆಗೆದುಕೊಳ್ತದ. ಸೂನ್ ಹಿ ವಾಸ್ ಆನ್ ಹೀಸ್ ವೇ ಟು ಡೆಲಿವರ್ ದ ಪ್ಯಾಕೆಟ್ಸ್. ಟೋಟೋ ಏನು ಮಾಡ್ತದ, ಅದನ್ನು ದಾರಿಯಲ್ಲಿ ಹೋಗ್ತಾ ಅವುಗಳ 4 ಪ್ಯಾಕೆಟ್ಸ್ಗಳನ್ನು ಡೆಲಿವರ್ ಮಾಡಿ ಹೋಗಬೇಕು ಅಂತ ಏನು ಮಾಡ್ತದೆ, ಅದು ತನ್ನ ಕೈಯಲ್ಲಿ ಅವುಗಳನ್ನು ಹಿಡಿದುಕೊಂಡು ಹೋಗ್ತದೆ. ನೋ ಒನ್ ಸಾ ಟೋಟೋ ಟೇಕ್ 4 ಪ್ಯಾಕೆಟ್ಸ್. ಯಾರೂ ಕೂಡ ಆ ಪೋಸ್ಟ್ಮ್ಯಾನ್ನ ಬ್ಯಾಗ್ನಿಂದ ಟೋಟೋ ತೆಗೆದುಕೊಳ್ಳುವಂಥ 4 ಪ್ಯಾಕೆಟ್ಸ್ಗಳನ್ನು ನೋಡಲಿಲ್ಲ. ನೋ ಒನ್ ಸಾ ಅಂದರೆ ನೋಡುವುದು, SAW ಸಾ ಅಂದರೆ ನೋಡುವುದು. ಯಾರೂ ಕೂಡ ಅದನ್ನು ನೋಡಿರಲಿಲ್ಲ. ಸೂನ್ ಹಿ ವಾಸ್ ಆನ್ ಹಿಸ್ ವೇ ಟು ಗಿವ್ ದ ಪ್ಯಾಕೆಟ್ಸ್. ಪೋಸ್ಟ್ಮ್ಯಾನ್ ಬರೋಷ್ಟೊತ್ತಿಗೆ ಏನು ಮಾಡಿತದು, 4 ಪ್ಯಾಕೆಟ್ಗಳನ್ನ ತೆಗೆದುಕೊಂಡು ಅಲ್ಲಿಂದ ಹೊರಟು ಬಿಟ್ಟಿತು. ಪುವರ್ ಟೋಟೋ ಕ್ಯಾಟ್ ಗಾಟ್ ದ ಪ್ಯಾಕೆಟ್ಸ್ ಮಿಕ್ಸ್ಡ್ ಅಪ್. ನೋಡಿ, ಆಗ ಟೋಟೋ ಕ್ಯಾಟ್ ಏನು ಮಾಡ್ತದ, ದಾರಿಯಲ್ಲಿ ಹೋಗ್ತಾ ಅದಕ್ಕೆ ತಿಳಿಯೋದಿಲ್ಲ, ಆ 4 ಪ್ಯಾಕೆಟ್ಗಳನ್ನ ಅದು ಮಿಕ್ಸ್ ಮಾಡಿಬಿಡ್ತದ. ಯಾರಿಗೆ ಯಾವ ಪ್ಯಾಕೆಟ್ ಕೊಡ್ಬೇಕು ಅನ್ನೋದನ್ನು ಗೊತ್ತಾಗೋದಿಲ್ಲ, ಎಲ್ಲವನ್ನು ಮಿಕ್ಸ್ ಮಾಡಿಬಿಡ್ತದ. ಆಗ ಬೊಬೋ ದ ಡಾಗ್ ವಾಸ್ ಟು ಗೆಟ್ ಎ ಬೋನ್, ಬಟ್ ವೆನ್ ಹಿ ಓಪನ್ಡ್ ಹೀಸ್ ಪ್ಯಾಕೆಟ್ ಹಿ ಫೌಂಡ್ ಎ ಪೇರ್ ಆಫ್ ರೀಡಿಂಗ್ ಗ್ಲಾಸಸ್ ಇನ್ಸೈಡ್. ನೋಡಿ, ಅದು ಏನು ವಿಚಾರ ಮಾಡಿರ್ತದೆ ಅಂದ್ರೆ, ಟೋಟೋ ಆ 4 ಬಾಕ್ಸ್ಗಳನ್ನು ಹೋಗುವಾಗ ದಾರಿಯಲ್ಲಿ ಕೊಟ್ಟು ಹೋಗಿಬಿಡಬೇಕು ಅಂತ ವಿಚಾರ ಮಾಡಿರ್ತದೆ. ಆದರೆ ಕೈಯಲ್ಲಿ ಅವುಗಳನ್ನ ಮಿಕ್ಸ್ ಮಾಡಿಬಿಡ್ತದ, ಯಾರಿಗೆ ಯಾವ್ದು ಕೊಡಬೇಕು ಅಂತ ಗೊತ್ತಾಗೋದಿಲ್ಲ. ಹಾಗೆ ಹೋಗ್ತಾ ಪ್ರತಿಯೊಬ್ಬರಿಗೆ ಒಂದೊಂದನ್ನು ಕೊಟ್ಟು ಹೋಗಿಬಿಡ್ತದ. ಮೊದಲಿಗೆ ಬೋಬೋ ಡಾಗ್, ನೋಡಿ ಇಲ್ಲಿ ಡಾಗ್ ಕಾಣಿಸ್ತಾ ಇದೆಯಲ್ಲ, DOG ಡಾಗ್ ಅಂದರೆ ನಾಯಿ. ಬೋಬೋ ಡಾಗ್ಗೆ ಒಂದು ಪ್ಯಾಕೆಟನ್ನು ಕೊಡ್ತದ. ಅದಕ್ಕೊಂದು ಪಾರ್ಸಲ್ ಬಂದಿರ್ತದೆ. ಅದರಲ್ಲಿ ಅದು ಏನಂತ ಅದು ಏನು ಬರುತ್ತೆ ಅಂತ ಆಸೆ ಇಟ್ಕೊಂಡಿರ್ತದೆ ಅಂದ್ರೆ, ಅದು ಡಾಗ್ ಬೋನ್, BONE, ಬೋನ್ ಅಂದರೆ ಮೂಳೆ. ಕಾಣಿಸ್ತಾ ಇದೆಯಾ? ಮೂಳೆ ಬರುತ್ತೆ ಅಂತ ಅದು ದಾರಿಯನ್ನು ನೋಡ್ತಾ ಇರ್ತದೆ. ಬಟ್ ಅಂದರೆ ಆದರೆ ಯಾವಾಗ, ವೆನ್ ದ ಡಾಗ್ ಓಪನ್ಡ್, ನಾಯಿ ಆ ಬಾಕ್ಸನ್ನು ಓಪನ್ ಮಾಡುತ್ತಲ್ಲ, ಓಪನ್ ಮಾಡಿದಾಗ ಅದರಲ್ಲಿ ಏನಿರುತ್ತೆ ಅಂದರೆ, ಒಂದು ಜೊತೆ ಕನ್ನಡಕ ಅಂದರೆ ಚಸ್ಮಾ ಅಂತೀವಲ್ಲ ನಾವು, ಗ್ಲಾಸ್ ಇರ್ತದ, ಚಸ್ಮಾ ಇರ್ತದೆ ಅದರೊಳಗೆ. ನೋಡಿ, ನಾಯಿ ಬುಕ್ ಮಾಡಿರೋದು ಯಾವುದು, ಬೋನ್, ಬಟ್ ಅದರಲ್ಲಿರೋದು ಚಶ್ಮಾ. ಯಾಕೆ ಹೀಗಾಯಿತು ಅಂದರೆ,
ಪುವರ್ ಟೋಟೋ ಕ್ಯಾಟ್ ಏನು ಮಾಡಿರ್ತದೆ, ಅದನ್ನು ಮಿಕ್ಸ್ ಮಾಡಿಬಿಟ್ಟಿರ್ತದ. ಎಲ್ಲ ಪ್ಯಾಕೆಟ್ಗಳನ್ನು 4 ಪ್ಯಾಕೆಟ್ಗಳನ್ನು ಮಿಕ್ಸ್ ಮಾಡಿರ್ತದ. ಯಾರಿಗೆ ಯಾವ್ದು ಕೊಡಬೇಕು ಅಂತ ಅದಕ್ಕೆ ಗೊತ್ತಾಗೋದಿಲ್ಲ. ಆದರೂ ಕೂಡ ಅದು ಹಾಗೆ ಕೊಟ್ಟು ಹೋಗ್ಬಿಡ್ತದೆ. ಅದು ಡಾಗ್ಗೆ ಕೊಟ್ಟು ಮುಂದೆ ಹೋಗ್ತದ. ಆ ನಂತರದಲ್ಲಿ ಡಾಗ್ ಓಪನ್ ಮಾಡಿದಾಗ ಅದರಲ್ಲಿ ಬೋನ್ ಬದಲಾಗಿ ಏನಿರ್ತದ ಮಕ್ಕಳೇ, ಗ್ಲಾಸ್ ಇರ್ತದ, ಕನ್ನಡಕ ಇರ್ತದ. ಮೊಯ್ಲ್ ದ ರ್ಯಾಬಿಟ್ ವಾಸ್ ವೇಟಿಂಗ್ ಫಾರ್ ಹಿಸ್ ಕ್ಯಾರೆಟ್. ನೋಡಿ, ನಂತರದಲ್ಲಿ ರ್ಯಾಬಿಟ್ ಅಂದರೆ ಮೊಲ ಏನು ಮಾಡ್ತದ, ತನಗೆ ಕ್ಯಾರೆಟ್ ಬೇಕಾಗಿರ್ತದ, ಅದನ್ನು ಅದು ಬುಕ್ ಮಾಡಿರ್ತದ. ಪೋಸ್ಟ್ಮ್ಯಾನ್ ಅಂದರೆ ಅದನ್ನು ಬುಕ್ ಮಾಡಿದಾಗ ಅದು ಪೋಸ್ಟ್ ಮೂಲಕ ಬರುತ್ತೆ ಅಂತ ದಾರಿ ಕಾಯ್ತಿರ್ತದ. ಆದರೆ ಅದಕ್ಕೂ ಕೂಡ ಟೋಟೋ ಕ್ಯಾಟ್ ಏನು ಮಾಡ್ತದ, ಒಂದು ಬಾಕ್ಸನ್ನು ಕೊಟ್ಟು ಮುಂದೆ ಹೋಗ್ತದೆ. ಮುಂದೆ ಹೋದಾಗ ಆ ರ್ಯಾಬಿಟ್ ಓಪನ್ ಮಾಡ್ತದ. ಒಂದು ಬಾಕ್ಸನ್ನು ಓಪನ್ ಮಾಡಿದಾಗ ಅದರ ಬಾಕ್ಸ್ನಲ್ಲಿ ಏನಿರ್ತದ, ಕ್ಯಾರೆಟ್ ಬದಲಾಗಿ ಬೋನ್ ಇರ್ತದ. ನೋಡಿ ಮಕ್ಕಳೇ, ಈಗಾಗಲೇ ಇದಕ್ಕಿಂತ ಮುಂಚಿತವಾಗಿ ಒಂದು ಪ್ರಾಣಿಗೆ ಅದು ಬಾಕ್ಸ್ ಕೊಟ್ಟಿತ್ತು. ಯಾವುದು? ಟೋಟೋ ಕ್ಯಾಟ್ ಕೊಟ್ಟಾಗ ಆ ಟೋಟೋ ಕ್ಯಾಟ್ ಯಾರಿಗೆ ಕೊಟ್ಟಿತ್ತು? ಡಾಗ್ಗೆ ಕೊಟ್ಟಿತ್ತು. ಆ ಡಾಗ್ ಕೊಟ್ಟಾಗ ಆ ಡಾಗ್ನ ಬಾಕ್ಸ್ನಲ್ಲಿ ಏನಿರಬೇಕಾಗಿತ್ತು? ಬೋನ್ ಇರಬೇಕಾಗಿತ್ತು. ಅಲ್ಲಿರಬೇಕಾಗಿರ್ತಕ್ಕಂಥ ಬಾಕ್ಸ್ ಎಲ್ಲಿಗೆ ಬಂತು? ಈಗ ರ್ಯಾಬಿಟ್ ಹತ್ರ ಬಂದಿದೆ. ನೋಡಿ, ರ್ಯಾಬಿಟ್ಗೆ ಪಾಪ ಕ್ಯಾರೆಟ್ ಬೇಕಾಗಿತ್ತು, ಅದರ ಬದಲಾಗಿ ಅದಕ್ಕೇನು ಸಿಕ್ತು? ಬೋನ್ ಸಿಕ್ತು. ನೋಡಿ, ರ್ಯಾಬಿಟ್ಗೆ ಬೋನ್ ಸಿಕ್ತು, ಡಾಗ್ಗೆ ಚಸ್ಮಾ ಸಿಕ್ತು. ನೋಡಿ, ಇಲ್ಲಿ ತಮಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಅವರುಗಳಿಗೆ ಸಿಗಲಿಲ್ಲ. ನೋಡಿ, ಮೊಯ್ಲ್ ವಾಸ್ ಟು ಗೆಟ್ ಎ ಕ್ಯಾರೆಟ್, ಹಿ ಗಾಟ್ ಎ ಬೋನ್. ಪಾಪ ಮೊಲಕ್ಕೆ ಅಂದರೆ ರ್ಯಾಬಿಟ್, RABBIT, ರ್ಯಾಬಿಟ್ ಅಂದರೆ ಮೊಲಕ್ಕೆ ಪಾಪ ತಿನ್ನಲಿಕ್ಕೆ ಇದು ಕ್ಯಾರೆಟ್ ಬೇಕಾಗಿತ್ತು, ಅದರ ಬದಲಾಗಿ ಬೋನ್ ಬಂತು. ಅದಕ್ಕೆ ತುಂಬ ಸಿಟ್ಟು ಬಂತು. ಯಾರಿಗೆ? ರ್ಯಾಬಿಟ್ಗೆ ಮತ್ತು ಡಾಗ್ಗೆ, ಎರಡೂ ಪ್ರಾಣಿಗಳಿಗೆ ತುಂಬ ಕೋಪ ಬಂತು. ಹಾಗೆ ಮುಂದೆ ಟೋಟೋ ಕ್ಯಾಟ್ ಕೊಡ್ತಾ ಹೋದಾಗ ಮದರ್ ಹೆನ್, ಮೂರನೆಯ ಪ್ರಾಣಿ ಯಾವುದು? ಪ್ರಾಣಿ ಹೆನ್. ಮದರ್ ಹೆನ್ ವಾಸ್ ಹ್ಯಾಪಿ ಆ್ಯಸ್ ದ ಫೆದರ್ ಶಿ ವಾಸ್ ವೇಟಿಂಗ್ ಫಾರ್ ಆಲ್ ಡೇ ಹ್ಯಾಡ್ ಕಮ್ ಅಟ್ ಲಾಸ್ಟ್. ನೋಡಿ, ಮದರ್ ಹೆನ್ ಏನು ಮಾಡ್ತಾ ಇತ್ತು, ತನಗೆ ಬೇಕಾಗಿರುವಂಥ ಫಿದರ್ ಅಂದರೆ ಗರಿ, ಕಾಣಿಸ್ತಾ ಇದೆಯಾ? FEATHER, ಫಿದರ್ ಅಂದರೆ ಗರಿ. ತನಗೆ ಬೇಕಾಗಿರ್ತಕ್ಕಂಥ ಒಂದು ಗರಿಗೋಸ್ಕರ ಅದು ತುಂಬ ಇಡೀ ದಿನ ಇಡೀ ದಿನ ಅದು ವೇಟ್ ಮಾಡ್ತಾ ಇರ್ತದೆ. ನೋಡಿ, ವೇಟ್ ಮಾಡ್ತಾ ಇರ್ತದ. ಕೊನೆಗೂ ಕೂಡ ಏನು ಬಂತು? ಒಂದು ಬಾಕ್ಸ್ ಬಂತು. ಆ ಬಾಕ್ಸನ್ನು ಯಾರು ಕೊಟ್ಟರು? ಟೋಟೋ ಕ್ಯಾಟ್ ಕೊಟ್ಟು ಮುಂದೆ ಹೋಯಿತು. ಟೋಟೋ ಕ್ಯಾಟ್ ಕೊಟ್ಟು ಹೋದಾಗ ಅದೇನು ಮಾಡ್ತು? ಆ ಪ್ಯಾಕೆಟನ್ನು ಓಪನ್ ಮಾಡ್ತು. ಬಟ್ ಅದರಲ್ಲಿ ಏನಿತ್ತು? ಫಿದರ್ ಬದಲಾಗಿ ಕ್ಯಾರೆಟ್ ಇತ್ತು. ನೋಡಿ, ಹೆನ್ ಅದನ್ನು ಓಪನ್ ಮಾಡಿದಾಗ, ಹೆನ್ ಅಂದರೆ ಏನು? HEN, ಹೆನ್ ಅಂದರೆ ಕೋಳಿ. ಅದನ್ನು ಓಪನ್ ಮಾಡಿದಾಗ ಅದರಲ್ಲಿ ಕ್ಯಾರೆಟ್ ಇತ್ತು. ಅದಕ್ಕೆ ಏನು ಬೇಕಾಗಿತ್ತು? ಗರಿ ಬೇಕಾಗಿತ್ತು, ಫಿದರ್ ಬೇಕಾಗಿತ್ತು ಅಲ್ವಾ ಮಕ್ಕಳೇ? ನೋಡಿ, ಪಾಪ ಯಾವ ಪ್ರಾಣಿಗೆ ಯಾವುದು ಬೇಕಾಗಿತ್ತೋ ಅದು ಸಿಗಲೇ ಇಲ್ಲ. ಗ್ರ್ಯಾಂಡ್ ಮದರ್ ಔಲ್ ವಾಸ್ ವೇಟಿಂಗ್ ಫಾರ್ ಹರ್ ರೀಡಿಂಗ್ ಗ್ಲಾಸಸ್, ಶಿ ಗಾಟ್ ಎ ವೈಟ್ ಪ್ರೆಟಿ ಫಿದರ್. ನೋಡಿ, ಮದರ್ ಹೆನ್ ವಾಸ್ ವೇಟಿಂಗ್ ಫಾರ್ ಹರ್ ಫಿದರ್. ನೋಡಿ, ಮದರ್ ಹೆನ್ ಅಂದರೆ ತಾಯಿ ಕೋಳಿ ಯಾವುದಕ್ಕಾಗಿ ಕಾಯ್ತಾ ಇತ್ತು? ವೇಟಿಂಗ್ ಅಂದರೆ ಕಾಯುವುದು. ಯಾವುದಕ್ಕೋಸ್ಕರ ಕಾಯ್ತಾ ಇತ್ತು? ಅದು ಗರಿಗೋಸ್ಕರ ಕಾಯ್ತಾ ಇತ್ತು. ಬಟ್ ಅದಕ್ಕೆ ಬಂದಿದ್ದೇನು? ಶಿ ಫೌಂಡ್ ಎ ಕ್ಯಾರೆಟ್ ಅಂದರೆ ಗಜ್ಜರಿ, CARROT, ಕ್ಯಾರೆಟ್ ಅಂದರೆ ಗಜ್ಜರಿ. ಅದಕ್ಕೂ ಕೂಡ ಅದು ಉಪಯೋಗ ಆಗಲಿಲ್ಲ. ಇನ್ನು ಮುಂದಿನದಾಗಿ ಗ್ರ್ಯಾಂಡ್ ಮದರ್ ಔಲ್, OWL ಔಲ್ ಅಂದರೆ ಗ್ರ್ಯಾಂಡ್ ಮದರ್ ಔಲ್ ವಾಸ್ ಟು ಗೆಟ್ ಎ ಪೇರ್ ಆಫ್ ರೀಡಿಂಗ್ ಗ್ಲಾಸಸ್, ಶಿ ಫೌಂಡ್ ಎ ಪ್ರೆಟಿ ಫೆದರ್. ನೋಡಿ, ಗ್ರ್ಯಾಂಡ್ ಮದರ್ ಅಂದರೆ ಅಜ್ಜಿಯಾಗಿರ್ತಕ್ಕಂಥ ಔಲ್ಗೆ ಏನು ಬೇಕಾಗಿತ್ತು? ಪಾಪ ಒಂದು ಜೊತೆ ರೀಡಿಂಗ್ ಗ್ಲಾಸ್ ಅಂದರೆ ಚಶ್ಮಾ ಅಂತೀವಲ್ಲ, ಅದು ಬೇಕಾಗಿತ್ತು. ಬಟ್ ಶಿ ಫೌಂಡ್ ಎ ಪ್ರೆಟಿ ಫಿದರ್. ಆದರೆ ಆ ಬಾಕ್ಸಲ್ಲಿ ಅದಕ್ಕೆ ಬಂದಿರೋದೇನು? ಫೆದರ್. ಅದಕ್ಕೆ ಕೈಯಲ್ಲಿ ಹಿಡಿದಿದೆಯಲ್ಲ, ಫಿದರ್ ಅಂದರೆ ಗರಿ. ನೋಡಿ, ಇದನ್ನು ಕೂಡ ಟೋಟೋ ಕ್ಯಾಟ್ ಕೊಟ್ಟು ಮುಂದೆ ಹೋಯಿತು. ನೋಡಿ, ಇಲ್ಲಿ ಬೇಕಾಗಿರ್ತಕ್ಕಂಥ ಯಾವುದೇ ಪ್ರಾಣಿಗೂ ಕೂಡ ಮೊದಲನೇದಾಗಿ ಡಾಗ್ಗೆ ಏನು ಬಂತು? ಪಾಪ ಬೋನ್ ಬದಲಾಗಿ ಚಶ್ಮಾ ಬಂತು. ಆಮೇಲೆ ಎರಡನೇದಾಗಿ ರ್ಯಾಬಿಟ್ಗೆ ಕ್ಯಾರೆಟ್ ಬದಲಾಗಿ ಬೋನ್ ಬಂತು.
ಮೂರನೇದಾಗಿ ಮದರ್ ಹೆನ್ಗೆ ಫಿದರ್ ಬೇಕಾಗಿತ್ತು, ಕ್ಯಾರೆಟ್ ಬಂತು. ನೋಡಿ 4ನೇ ಪ್ರಾಣಿ ಯಾವುದು? ಔಲ್ಗೆ ಏನು ಬೇಕಾಗಿತ್ತು? ಗ್ರ್ಯಾಂಡ್ ಮದರ್ ಔಲ್ಗೆ ಚಶ್ಮಾ ಬೇಕಾಗಿತ್ತು, ಬಟ್ ಫಿದರ್ ಬಂತು. ನೋಡಿ, ಹೀಗೆ ಎಲ್ಲ ಪ್ರಾಣಿಗಳಿಗೂ ಕೂಡ ಏನಾಯಿತು ಪಾಪ, ಟೋಟೋ ಕ್ಯಾಟ್ನ ಮಿಸ್ಟೇಕ್ನಿಂದಾಗಿ ಎಲ್ಲ ಪಾರ್ಸಲ್ಗಳು ಏನಾಗಿದ್ದವು ಪಾಪ ಮಿಕ್ಸ್ಡ್ ಅಪ್ ಆಗಿ ಬೇರೆ ಬೇರೆನೇ ಬಂದಿದ್ವು. ಮುಂದೆ ಏನಾಗ್ತದೆ ನೋಡಿ. ಓ ಮೈ ಗಾಡ್, ದ ಅನಿಮಲ್ಸ್ ವೇರ್ ಸೋ ವೆರಿ ಆಂಗ್ರಿ. ಎಲ್ಲ ಪ್ರಾಣಿಗಳಿಗೂ ತುಂಬ ಕೋಪ ಬಂದಿತ್ತು. ಆಂಗ್ರಿ ಮೀನ್ಸ್ ಕೋಪ, ಸಿಟ್ಟು. ANGRY ಆಂಗ್ರಿ ಅಂದರೆ ಸಿಟ್ಟು. ಎಲ್ಲ ಪ್ರಾಣಿಗಳಿಗೂ ಕೂಡ, ಅನಿಮಲ್ಸ್ ಅಂದರೆ ಏನು? ಪ್ರಾಣಿಗಳು ಅಲ್ವಾ? ಅನಿಮಲ್ಸ್ ಎಲ್ಲ ಪ್ರಾಣಿಗಳಿಗೂ ಸಿಟ್ಟು ಬಂತು. ಯಾಕೆ ಸಿಟ್ಟು ಬಂತು? ಯಾಕಂದರೆ ತಾವು ಹೇಳಿರ್ತಕ್ಕಂಥ ವಸ್ತುಗಳು ತಮಗೆ ಸಿಗಲಿಲ್ಲ. ಅವು ವೇಟ್ ಮಾಡ್ತಾ ಇದ್ವು ಅಲ್ವಾ, ಇಡೀ ದಿನ ವೇಟ್ ಮಾಡ್ತಾ ಇದ್ವು. ಅದಕ್ಕೋಸ್ಕರ ಬರಲಿಲ್ಲ ಅಂತ ಅವುಗಳಿಗೆ ತುಂಬಾ ಕೋಪ ಬಂತು. they ran after Toto Cat, who ran as fast as his feet could carry him. ನೋಡಿ, ಅದನ್ನು ಹೇಗಾದರೂ ಮಾಡಿ ಹಿಡಿಬೇಕು ಟೋಟೋ ಕ್ಯಾಟನ್ನು ಅಂತ ಜೋರಾಗಿ ಓಡಿದವು ಎಲ್ಲ ಪ್ರಾಣಿಗಳು. ಆದರೆ ಟೋಟೋ ಕ್ಯಾಟ್ ಏನು ಮಾಡಿತ್ತು? ಅವಕ್ಕಿಂತಲೂ ಜೋರಾಗಿ ಓಡಲಿಕ್ಕೆ ಪ್ರಯತ್ನ ಮಾಡಿತ್ತು. ವಾಟ್ ಡು ಯು ಥಿಂಕ್ ಹ್ಯಾಪನ್ ನೆಕ್ಸ್ಟ್? ನೋಡಿ, ದ ಅನಿಮಲ್ಸ್ ವಾಸ್ ವೆರಿ ಆಂಗ್ರಿ. ಟೋಟೋ ಕ್ಯಾಟ್ ರ್ಯಾನ್ ಆಸ್ ಫಾಸ್ಟ್ ಆಸ್ ಹಿಸ್ ಫೀಟ್ ಕುಡ್ ಕ್ಯಾರಿ ಹಿಮ್. ನೋಡಿ, ಅದನ್ನು ಹಿಡಿಬೇಕು ಅಂತ 4 ಪ್ರಾಣಿಗಳು ಜೋರಾಗಿ ಓಡಿದವು. ಗೊತ್ತಾಯ್ತಾ? ನೀವೇ ಯೋಚನೆ ಮಾಡಿ ಮುಂದೆ ಆ ಒಂದು ಟೋಟೋ ಕ್ಯಾಟ್ನ ಸ್ಥಿತಿ ಏನಾಗಿರ್ತದ ಅನ್ನೋದನ್ನು ನೀವೇ ಊಹೆ ಮಾಡಿ. ಗೊತ್ತಾಯ್ತಾ? ಇಲ್ಲಿಗೆ ಈ ಸ್ಟೋರಿ ಮುಗಿಯಿತು. ಈ ರೀತಿಯಾಗಿ ನೀವೇನು ಮಾಡಬೇಕು, ಸ್ಟೋರಿಯನ್ನು ರೀಡಿಂಗ್ ಬುಕ್ನ ಸಹಾಯದಿಂದ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಪೋಸ್ಟ್ ಮ್ಯಾನ್, ಲೆಟರ್ಸ್, ಫಾಕ್ಸ್, ಮತ್ತು 4 ಬಾಕ್ಸಸ್, ಆಮೇಲೆ ಸ್ಯಾಕ್ ಅಂದರೆ ಬ್ಯಾಗ್. ಗೊತ್ತಾಯ್ತಾ? ಚಿತ್ರದ ಬದಲಾಗಿ ಪದಗಳನ್ನು ಈಗ ನಿಮಗೆ ಗೊತ್ತಾಯಿತು. ರ್ಯಾಬಿಟ್, ಕ್ಯಾರೆಟ್, ಹೆನ್, ಔಲ್, ಫಿದರ್, ಆ್ಯಂಗ್ರಿ. ಈ ರೀತಿಯಾಗಿ ಆ ಚಿತ್ರಗಳನ್ನು ನೋಡಿದಾಗ ಯಾವ ಪದ ಬರಿಬೇಕು ಅನ್ನೋದು ನಿಮಗೆ ಈ ಒಂದು ರೀಡಿಂಗ್ ಬುಕ್ನ ಸಹಾಯದಿಂದ ನಿಮಗೆ ಗೊತ್ತಾಯ್ತಲ್ವ ಮಕ್ಕಳೇ? ಅದರ ಸಹಾಯದಿಂದ ನೀವು ವರ್ಡ್ಸ್ಗಳನ್ನು ಬರೆದು ಈ ಸ್ಟೋರಿಯನ್ನು ಕಂಪ್ಲೀಟ್ ಮಾಡಿ. ಟೋಟೋ ದ ಪೋಸ್ಟ್ ಮ್ಯಾನ್. ಸರಿನಾ? ಎಲ್ಲರಿಗೂ ಈ ಸ್ಟೋರಿ ಲೈಕ್ ಆಯ್ತಲ್ವಾ? ನಿಮಗೆ ನಮ್ಮ ವಿಡಿಯೋಗಳು, ನಮ್ಮ ಸ್ಟೋರಿ ಇಲ್ಲ, ಈ ಒಂದು ಸ್ಟೋರಿ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಒಂದು ಸ್ಟೋರಿ ಲೈಕ್ ಮತ್ತು ಕಮೆಂಟ್ ನಿಮ್ಮ ಒಂದು ಲೈಕ್ ಕಮೆಂಟ್ ನನಗೆ ತುಂಬ ಪ್ರೋತ್ಸಾಹದಾಯಕವಾಗಿರ್ತದೆ. ಹಾಗಾದರೆ ಈ ಸ್ಟೋರಿ ಇಲ್ಲಿಗೆ ಮುಕ್ತಾಯವಾಯಿತು. ಈ ಸ್ಟೋರಿಯ ನಂತರದಲ್ಲಿ ಬರುವಂಥ ಕೀವರ್ಡ್ಸ್ ಮತ್ತು ಸೈಟ್ ವರ್ಡ್ಸ್ಗಳನ್ನು ಈಗ ನಾನು ಹೇಳ್ತಾ ಹೋಗ್ತೇನೆ. ಎಲ್ಲರೂ ಕೂಡ ಕೇಳಿರಿ. ಕೀವರ್ಡ್ಸ್: ಆಂಗ್ರಿ, ಬೋನ್, ಕ್ಯಾರೆಟ್, ಡಿಲಿವರ್, ಫಿದರ್, ಫಾಕ್ಸ್, ಗ್ಲಾಸಸ್, ಲೆಟರ್ಸ್, ಲುಕಿಂಗ್, ಮಿಕ್ಸ್ಡ್, ಔಲ್, ಪ್ಯಾಕೆಟ್, ಪೋಸ್ಟ್ಮ್ಯಾನ್, ಪ್ರೆಟ್ಟಿ, ಕ್ವಿಕ್ಲಿ, ರ್ಯಾಬಿಟ್, ರೀಡಿಂಗ್, ವೇಟೆಡ್. ಇವೆಲ್ಲವೂ ಕೀವರ್ಡ್ಸ್ಗಳಾಗಿವೆ. ಸೈಟ್ ವರ್ಡ್ಸ್: ಫಸ್ಟ್, ಫೌಂಡ್, ಲಾಸ್ಟ್, ನೆಕ್ಸ್ಟ್, ಟು, ವಾಂಟ್, ವೈ, ರೈಟ್. ಇವೆಲ್ಲವೂ ಸೈಟ್ ವರ್ಡ್ಸ್ಗಳು. ಗೊತ್ತಾಯ್ತಾ? ಈ ಸ್ಟೋರಿಯನ್ನು ಪೂರ್ತಿಯಾಗಿ ನೋಡಿ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಟೋರಿಯನ್ನು ಅರ್ಥ ಮಾಡಿಕೊಳ್ಳಿ. ಸರಿನಾ? ಹಾಗೆ ನಾನು ಮಧ್ಯದಲ್ಲಿ ಹೇಳುವಂತಹ ಅನೇಕ ಹೊಸ ಪದಗಳ ಅಂದರೆ ವರ್ಡ್ಸ್ಗಳ ಅರ್ಥಗಳನ್ನು ಕೂಡ ನಾನು ಸ್ಪೆಲ್ಲಿಂಗ್ ಹೇಳಿ ಅದರ ಅರ್ಥಗಳನ್ನು ಕೂಡ ಕನ್ನಡದಲ್ಲಿ ಏನಂತಾರೆ ಅಂತಲೂ ಹೇಳ್ತಾ ಬರ್ತಾ ಇದ್ದೇನೆ. ಪೂರ್ತಿ ವಿಡಿಯೋನ ನೋಡಿ ಆ ವರ್ಡ್ಸ್ಗಳನ್ನು ಬರ್ಕೊಳ್ಳ್ರಿ, ಸ್ಟೋರಿಯನ್ನು ಅರ್ಥ ಮಾಡಿಕೊಳ್ಳಿ, ಅನೇಕ ಹೊಸ ಪದಗಳನ್ನು ಕಲೀರಿ. ಸರಿನಾ? ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಯಾಕಂದರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಒಂದು ಲೈಕ್ ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರ್ತದೆ. ಹಾಗೆ ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.